ವೀಕ್ಷಕರೇ ನಮಸ್ಕಾರ. ಈ ಜಗತ್ತು ಎರಡು ಮಹಾಯುದ್ಧಗಳನ್ನು ಕಂಡಿದೆ. ಮೊದಲ ಮಹಾಯುದ್ಧ 1914ರಿಂದ 1919ರವರೆಗೆ ನಡೆದರೆ, ಅದೇ ರೀತಿ ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ನಡೆದಿದೆ. ಈ ಎರಡು ಮಹಾಯುದ್ಧಗಳಲ್ಲಿ ಜಗತ್ತಿನಲ್ಲಿ ನಡೆದಂತ ಈ ಎರಡು ಮಹಾಯುದ್ಧಗಳಲ್ಲಿ ಲಕ್ಷಾಂತರ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಲವು ದೇಶಗಳು ಆರ್ಥಿಕ ಬಿಕ್ಕಟ್ಟಿನಿಂದ ಸಿಲುಕಿ ನಲಗಿದ್ದವು. ಘನಘೋರ ಈ ಎರಡು ಯುದ್ಧಗಳಲ್ಲಿ ಬಹುತೇಕ ಯುರೋಪಿಯನ್ ಕಂಟ್ರಿಗಳು ಸೇರಿ ಹಾಗೂ ಇತರ ದೇಶಗಳು ಕೂಡ ಈ ಎರಡು ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದವು. ಈ ಎರಡು ಮಹಾಯುದ್ಧಗಳು ಜಗತ್ತಿನ ಕರಾಳತೆಯನ್ನು, ಯುದ್ಧ ದಾಹವನ್ನು ಎತ್ತಿ ತೋರಿಸಿವೆ. ಎರಡು ಮಹಾಯುದ್ಧಗಳ ಕರಾಳತೆ ಕಣ್ಮುಂದೆ ಇರುವಾಗಲೇ ಮತ್ತೊಂದು ಮಹಾಯುದ್ಧ ನಡೆಯುತ್ತಾ ಇರಾನ್ ಮತ್ತು ಅಮೆರಿಕದ ನಡುವೆ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನಿಂದಾಗಿ ಜಗತ್ತಿನಲ್ಲಿ ಮತ್ತೊಂದು ಮಹಾಯುದ್ಧ ನಡೆಯುತ್ತಾ, ಅದೇ ರೀತಿ ರಷ್ಯಾ ನೀಡಿರ್ತಕ್ಕಂಥ ಪ್ರತಿಕ್ರಿಯೆ, ಅದೇ ರೀತಿ ಚೀನಾ ಇರಾನ್ಗೆ ಕೊಡುತ್ತಿರುವ ಬೆಂಬಲದಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಸಿರ್ತಕ್ಕಂಥ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ. ವೀಕ್ಷಕರೇ ನೋಡಿ, ನಿನ್ನೆ ನಡೆದಂತ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಮಾತುಕತೆ ಬಹುತೇಕ ವಿಫಲವಾಗಿದೆ. ಅಂದ್ರೆ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೆದಂತ ಸಂಧಾನ ಮಾತುಕತೆ ಮುರಿದು ಬಿದ್ದಿವೆ. ಎರಡು ದೇಶಗಳು ತಮ್ಮ ನಿಲುವಿಗೆ, ತಮ್ಮ ಷರತ್ತಿಗೆ ಅಂಟಿಕೊಂಡಿವೆ. ಯಾವುದನ್ನು ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ. ಜಲಸಂಧಿ ಮೇಲಿನ ನಿಯಂತ್ರಣ ಹಿಂತೆಗೆದುಕೊಳ್ಳುವುದಕ್ಕೆ ಇರಾನ್ ರೆಡಿ ಇಲ್ಲ. ಅದೇ ರೀತಿ ಬಿಟ್ಟು ಕೊಡುವುದಕ್ಕೆ ಅಮೆರಿಕ ಕೂಡ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಈ ಎರಡೂ ದೇಶಗಳು ತಮ್ಮ ತಮ್ಮ ನಿಲುವಿಗೆ ಅಂಟಿಕೊಂಡಿವೆ. ಅಂದ್ರೆ ಮಧ್ಯಪ್ರಾಚ್ಯದಿಂದ ಅಮೆರಿಕದ ಎಲ್ಲಾ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಬೇಕು ಅಂತ ಇರಾನ್ ಹೇಳಿದ್ರೆ ಅದಕ್ಕೆ ಅಮೆರಿಕ ಒಪ್ಪುತ್ತಿಲ್ಲ. ಅದೇ ರೀತಿ ಅಮೆರಿಕ ಏನ್ ಹೇಳ್ತಿದೆ ಅಂದ್ರೆ ನಿಶಸ್ತ್ರೀಕರಣವಾಗಬೇಕು ಇರಾನ್ ಅಂತ ಕೂಡ ಹೇಳ್ತಿದೆ. ಆದ್ರೆ ಇದಕ್ಕೂ ಕೂಡ ಒಪ್ತಿಲ್ಲ. ಈ ಎರಡು ದೇಶಗಳ ಮೊಂಡಾಟದಿಂದಾಗಿ, ಈ ಎರಡು ದೇಶಗಳ ಬಿಗಿಪಟ್ಟಿನಿಂದಾಗಿ ಬಹುತೇಕ ಮತ್ತೆ ಯುದ್ಧ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ನೋಡಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಅನ್ನು ಮುಗಿಸಿ ಬಿಡುತ್ತೇವೆ ಅಂತ ಅವಾಜ್ ಕೂಡ ಹಾಕಿದ್ದಾರೆ. 4-5 ದಿನಗಳ ಹಿಂದಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರುತ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಏನಪ್ಪಾ ಅಂದ್ರೆ, ಇರಾನ್ ನಾಗರಿಕತೆಯನ್ನು ಮುಗಿಸಿ ಬಿಡುತ್ತೇವೆ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಒಂದು ಅವಾಜ್ ಹಾಕಿದ್ರು. ಈ ಪೋಸ್ಟ್ ಅನ್ನೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ರೀಪೋಸ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ, ಯಾವುದೇ ಬೆಲೆ ತತ್ತಾದ್ರೂ ನಾವು ಇರಾನ್ ಅನ್ನು ಬಿಡುವುದಿಲ್ಲ, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸ್ತೀವಿ ಅಂತ ಅವಾಜ್ ಹಾಕಿದ್ದಾರೆ. ಇವತ್ತು ರಾತ್ರಿನೇ ಇರಾನ್ಗೆ ಗತಿ ಕಾಣಿಸ್ತೀವಿ ಅಂತ ಬಹುದೊಡ್ಡ ನೇರವಾದ ಎಚ್ಚರಿಕೆ, ಬೆದರಿಕೆಯನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ. ಈ ಟ್ರಂಪ್ ಅವರ ನೀತಿ, ಯುದ್ಧ ಬೆದರಿಕೆ ಇವತ್ತು ಜಗತ್ತಿಗೆ ಕೂಡ ಕಂಟಕವಾಗುವ ಎಲ್ಲ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಮತ್ತೊಂದು ಕಡೆ ಇರಾನ್ ಮತ್ತು ಅಮೆರಿಕಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂತ ಪಾಕಿಸ್ತಾನ ದೊಡ್ಡ ಮುಖಭಂಗ ಅನುಭವಿಸಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಕೂಡ ಸೌದಿ ಅರೇಬಿಯಾಕ್ಕೆ ತನ್ನ ಯುದ್ಧ ವಿಮಾನಗಳನ್ನು ಕಳಿಸಿದೆ. ಅಂದ್ರೆ ಒಂದು ವೇಳೆ ಯುದ್ಧ ನಡೆದ್ರೆ ಸೌದಿ ಅರೇಬಿಯಾ ಪರ ಪಾಕಿಸ್ತಾನ ನಿಲ್ಲುವುದು ಗ್ಯಾರಂಟಿ ಆಗಿದೆ. ಈ ಯುದ್ಧ ವಿಮಾನಗಳನ್ನು ಕಳಿಸುವ ಮೂಲಕ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಬೆಂಬಲ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ನಾನು ಜಗ್ಗುವುದಿಲ್ಲ, ಅಮೆರಿಕದ ಭೂದಾಳಿಗೆ ನಾನು ಅಂಜಿಕೊಳ್ಳುವುದಿಲ್ಲ, ನೇರವಾಗಿ ನನ್ನ ಭೂಮಿಯಲ್ಲೇ ಅಮೆರಿಕ ದಾಳಿಯನ್ನು ಎದುರಿಸ್ತೀನಿ, ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲಿನ ದಾಳಿಯನ್ನು ನಾನು ಸಹಿಸುವುದಿಲ್ಲ, ಇದು ಕದನ ವಿರಾಮದ ಭಾಗವಾಗಿದೆ ಅಂತ ಕೂಡ ಇರಾನ್ ಪಟ್ಟಿ ಹಿಡಿದಿದೆ. ನೀವು ಯುದ್ಧಕ್ಕೆ ಬನ್ನಿ, ಶಿಲಾಯುಗಕ್ಕೆ ಕರೆದೊಯ್ತೀನಿ ಅಂತ ಟ್ರಂಪ್ ಹೇಳಿಕೆಗೆ ಅದಕ್ಕಿಂತ ಮುಂಚೆ ಯಾವ ಯುಗ ಇತ್ತು ಅಲ್ಲಿಗೆ ಕರೆದೊಯ್ತೀವಿ ಅಂತ ಕೂಡ ಇರಾನ್ ಬೆದರಿಕೆ ಆಗ್ತಿದೆ. ಇರಾನ್ ಕೂಡ ಇಲ್ಲಿ ಹಿಂದೆ ಸರಿಯುತ್ತಿಲ್ಲ. ನೋಡಿ, ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡೀತಿರತಕ್ಕಂಥ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷಕ್ಕೆ ಹಲವು ದೇಶಗಳು ಎಂಟ್ರಿ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಒಂದು ಸಂಬಂಧ ಅಂದ್ರೆ ಇರಾನ್ ಮತ್ತು ಅಮೆರಿಕ ನಡುವೆ ನಡೆಸಿರ್ತಕ್ಕಂಥ ಸಂಘರ್ಷದ ಸಂಬಂಧ ರಷ್ಯಾ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ. ಅದೇನಪ್ಪ ಅಂದ್ರೆ, ಈಗಾಗಲೇ ಜಾಗತಿಕವಾಗಿ ಮೂರನೇ ಮಹಾಯುದ್ಧ ಶುರುವಾಗಿದೆ ಎಂಬ ಹೇಳಿಕೆಯನ್ನು ಅಲ್ಲಿನ ವಿದೇಶಾಂಗ ಸಚಿವರು ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ಉಕ್ರೇನ್ ಮತ್ತು ರಷ್ಯಾ ಹೊಡೆದಾಡ್ತಿವೆ, ಮತ್ತೊಂದ್ ಕಡೆ ಇರಾನ್, ಇಸ್ರೇಲ್, ಲೆಬನಾನ್, ಇರಾನ್
ಮತ್ತು ಮಧ್ಯಪ್ರಾಚ್ಯದ ಎಲ್ಲಾ ದೇಶಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗಿವೆ. ಇದು ಬಹುತೇಕ ಮೂರನೇ ಮಹಾಯುದ್ಧದ ಮುನ್ಸೂಚನೆಯನ್ನು ನೀಡುತ್ತದೆ ಎಂಬ ಅರ್ಥದಲ್ಲಿ ಕೂಡ ರಷ್ಯಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಅಮೆರಿಕ ಏನಾದರೂ ಇರಾನ್ ಮೇಲೆ ಭಾರಿ ದಾಳಿಗೆ, ಭಾರಿ ಯುದ್ಧಕ್ಕೆ ಮುಂದಾದ್ರೆ ಬಹುತೇಕ ರಷ್ಯಾ ಎಂಟ್ರಿ ಕೊಡುವುದು ಗ್ಯಾರಂಟಿ ಎಂಬ ಮಾತುಗಳು ಕೂಡ ಜಾಗತಿಕ ರಾಜಕಾರಣದಲ್ಲಿ ಚರ್ಚೆಯಾಗ್ತಿವೆ. ಯಾಕಂದ್ರೆ ಇರಾನ್ ಹೇಳಿ ಕೇಳಿ ಒಂದು ಕಾಲದಲ್ಲಿ USSR ನ ಮಿತ್ರ ರಾಷ್ಟ್ರವಾಗಿತ್ತು. ಇವತ್ತು ಕೂಡ ರಷ್ಯಾದ ಜೊತೆಗೆ ಉತ್ತಮ ಸಂಬಂಧವನ್ನೇ ಹೊಂದಿದೆ ಇರಾನ್. ಅಷ್ಟೇ ಅಲ್ಲ, ಕಳೆದ 39 ದಿನಗಳ ನಡೆದಂತಹ ಯುದ್ಧದಲ್ಲಿ, ಸಂಘರ್ಷದಲ್ಲಿ ಅನೇಕ ಅಮೆರಿಕದ ಯುದ್ಧ ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು ಒಡೆದು ಹಾಕುವುದಕ್ಕೆ ಇರಾನ್ಗೆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಅದು ರಷ್ಯಾದಿಂದ ಬಂತು ಅಂತ ಕೂಡ ಹೇಳಲಾಗ್ತದೆ. ರಷ್ಯಾ ನೀಡುವಂತಹ ಶಾಟಲೈಟ್ ಮಾಹಿತಿ ಆಧಾರದ ಮೇಲೆ ಇರಾನ್ ಇವತ್ತು ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಗಳನ್ನು ಅಮೆರಿಕದ ಮೇಲೆ ನಡೆಸುವ ಮೂಲಕ ಅಮೆರಿಕವನ್ನು ಮಂಡಿ ಊರುವಂತೆ ಮಾಡಿದೆ. ಬಹುತೇಕ ರಷ್ಯಾ ಇರಾನ್ಗೆ ಬೆಂಬಲ ನೀಡುತ್ತಿದೆ. ಅದರಲ್ಲೂ ವಿಶೇಷವಾಗಿ ಶಾಟಲೈಟ್ ತಂತ್ರಜ್ಞಾನದ ಬೆಂಬಲ, ಒಂದು ನಿರ್ದಿಷ್ಟ ಗುರಿಯನ್ನು ಆಧಾರವಾಗಿಟ್ಟುಕೊಂಡು ದಾಳಿ ನಡೆಸುವ ಒಂದು ಮಾಹಿತಿಯನ್ನು ರಷ್ಯಾ ಇರಾನ್ ಜೊತೆಗೆ ಹಂಚಿಕೊಳ್ಳುತ್ತಿದೆ. ಹೀಗಾಗಿ ಯುದ್ಧ ಕಣದಲ್ಲಿ ಇರಾನ್ ಇಂದ ಸರಿಯುತ್ತಿಲ್ಲ. ಅಮೆರಿಕ ದೊಡ್ಡ ದೊಡ್ಡ ಅಸ್ತ್ರಗಳನ್ನು F-16, F-35, F-17 ಎಲ್ಲ ಯುದ್ಧ ವಿಮಾನ ಬಳಸಿದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೂಡ ಈ 39 ದಿನಗಳ ಯುದ್ಧದಲ್ಲಿ ಬಳಸಿದೆ. ಆದ್ರೆ ಇರಾನ್ ಮಾತ್ರ ಬಗ್ತಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಷ್ಯಾ ಬೆಂಗಾವಲಾಗಿ ನಿಂತಿರುವುದು. ಅದೇ ರೀತಿ ಚೀನಾದಿಂದ ಕೂಡ ಇರಾನ್ಗೆ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗ್ತವೆ ಎಂಬ ಮಾತುಗಳು ಕೂಡ ಕೇಳಿಬರ್ತವೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಚೀನಾದ ಮೇಲೆ ಒಂದು ಶಂಕೆಯನ್ನು ಕೂಡ ಇತ್ತೀಚೆಗೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಈ ಯುದ್ಧದಲ್ಲಿ ಬರೀ ಅಮೆರಿಕ, ಇರಾನ್, ಇಸ್ರೇಲ್ ಮಾತ್ರ ಭಾಗಿಯಾಗಿಲ್ಲ. ಆ ಒಂದು ಸಂಘರ್ಷದಲ್ಲಿ ರಷ್ಯಾ ಕೂಡ ಪರೋಕ್ಷವಾಗಿ ಭಾಗಿಯಾಗಿದೆ. ಅದೇ ರೀತಿ ಚೀನಾ ಕೂಡ ಪರೋಕ್ಷವಾಗಿ ಭಾಗಿಯಾಗಿದೆ. ನೋಡಿ, ಸಂಧಾನ ವಿಫಲವಾದ ಬಳಿಕ, ಮಾತುಕತೆ ವಿಫಲವಾದ ಬಳಿಕ ಪಾಕಿಸ್ತಾನ ಕೂಡ ಸೌದಿ ಅರೇಬಿಯಾಗೆ ಯುದ್ಧ ವಿಮಾನವನ್ನು ಕಳಿಸಿಕೊಟ್ಟಿರುವುದು. ಬಹುತೇಕ ಪಾಕಿಸ್ತಾನ ಕೂಡ ಈ ಯುದ್ಧದಲ್ಲಿ ಭಾಗಿಯಾದಂತೆ. ಬಹುತೇಕ ಮಧ್ಯಪ್ರಾಚ್ಯದ 14 ದೇಶಗಳು ಯುದ್ಧದಲ್ಲಿ ಭಾಗಿಯಾಗಿವೆ. ಅಮೆರಿಕ, ಇರಾನ್, ಇಸ್ರೇಲ್, ಲೆಬನಾನ್ ಜೊತೆಗೆ ಪಾಕಿಸ್ತಾನ, ಚೀನಾ ಮತ್ತು ಅಮೆರಿಕ ಭಾಗಿಯಾಗಿರುವುದು. ಬಹುತೇಕ ಎಲ್ಲೋ ಒಂದ್ ಕಡೆ ಜಗತ್ತು ಮೂರನೇ ವಿಶ್ವ ಯುದ್ಧದತ್ತ ಹೊರಳುತ್ತಿದೆ ಎಂಬ ಶಂಕೆ ಕೂಡ ಕಂಡು ಬರತೊಡಗಿದೆ. ಅಷ್ಟೇ ಅಲ್ಲ, ನೋಡಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಪ್ಪ ಅಂದ್ರೆ ಮತ್ತು ಚೀನಾ ಇರಾನ್ನಿಂದ ತೈಲ ಖರೀದಿಸಿಕೊಳ್ಳುವುದನ್ನು ಕಡಿತಗೊಳಿಸಬೇಕು ಎಂಬ ಮುನ್ಸೂಚನೆಯನ್ನು ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಈ ಮೂಲಕ ಇರಾನ್ ಅನ್ನು ಹೇಗಾದರೂ ಬಗ್ಗು ಬಡಿಬೇಕು ಅಂತ ಟ್ರಂಪ್ ಶಪಥ ಮಾಡಿದಂತೆ ಕಾಣುತ್ತಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಸಂಧಾನ ಮಾತುಕತೆ ವಿಫಲವಾಗಿದ್ದು, ಈ ವಿಫಲ ಮಾತುಕತೆ ಪಾಕಿಸ್ತಾನಕ್ಕೆ ಕೆಟ್ಟ ಹೆಸರು ತಂದ್ರೆ, ಮತ್ತೊಂದು ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ನಾವು ಯುದ್ಧ ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರುವುದಿಲ್ಲ, ಹಾರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸ್ತೀವಿ, ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಅದೇ ಭಾಷೆಯಲ್ಲಿ, ಯುದ್ಧದ ಭಾಷೆಯಲ್ಲಿ, ಬೆದರಿಕೆ ಭಾಷೆಯಲ್ಲಿ ಪ್ರತ್ಯುತ್ತರ ನೀಡಿದೆ. ಅದೇನಪ್ಪ ಅಂದ್ರೆ ಅಮೆರಿಕ ದಾಳಿ ಆರಂಭಿಸಲಿ, ನಾವು ತಕ್ಕ ಹೆದರೇಟು ನೀಡ್ತೀವಿ ಅಂತ ಹೇಳಿರುವುದು. ಅದೇ ರೀತಿ ರಷ್ಯಾದ ವಿದೇಶಾಂಗ ಸಚಿವರು ಹೇಳಿಕೆ ಕೂಡ ಇಲ್ಲಿ ಮಹತ್ವ ಪಡೆದುಕೊಳ್ಳುತ್ತೆ. ಅದೇ ರೀತಿ ಚೀನಾ ಕೂಡ ಎಲ್ಲೋ ಒಂದ್ ಕಡೆ ಇರಾನ್ ಬೆಂಬಲಕ್ಕೆ ನಿಂತಿರುವುದು. ವಿಶ್ವ ಯುದ್ಧಕ್ಕೆ ಅಂದ್ರೆ ಒಂದು ವೇಳೆ ಇರಾನ್ ಮೇಲೆ ಮತ್ತೊಂದು ದಾಳಿ ಟ್ರಂಪ್ ಆರಂಭಿಸಿದ್ದ ಹಾದಲ್ಲಿ ಬಹುತೇಕ ವಿಶ್ವ ಮೂರನೇ ಮಹಾಯುದ್ಧದತ್ತ ಮುಖ ಮಾಡುತ್ತಾ ಎಂಬ ಮುನ್ಸೂಚನೆ ಕೂಡ ಸಿಗತೊಡಗಿದೆ. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.